ಮಾನ್ಯ ಸಭಾಧ್ಯಕ್ಷರೇ, ತಾವು ಇವತ್ತು ಎಸ್.ಎಂ. ಕೃಷ್ಣ ಅವರ ಬಗ್ಗೆ ತಂದಿರತಕ್ಕಂಥ ಸಂತಾಪ ಸೂಚನೆಯನ್ನು ಬೆಂಬಲಿಸ್ತಾ ಅತ್ಯಂತ ನೋವಿನಿಂದ 4 ಮಾತುಗಳನ್ನು ಆಡೋದಕ್ಕೆ ಬಯಸ್ತೇನೆ. ಎಸ್.ಎಂ. ಕೃಷ್ಣ ಅವರು ಈ ರಾಜ್ಯ ಕಂಡಂಥ, ಬಹುಶಃ ಈ ದೇಶ ಕಂಡಂಥ ರಾಜಕಾರಣದಲ್ಲಿ ಒಂದು ವಿಶೇಷವಾದ ವ್ಯಕ್ತಿತ್ವವನ್ನು ಬಿಟ್ಟು ಹೋಗಿರ್ತಕ್ಕಂಥವ್ರು. ಭಾಳ ಜನ ನಾವು ರಾಜಕಾರಣಿಗಳನ್ನು, ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿರೋರನ್ನ ನೋಡಿದ್ದೇವೆ ನಮ್ಮ ದೇಶದಲ್ಲಿ. ಆದರೆ ಒಂದು ವ್ಯಕ್ತಿತ್ವ ಅನ್ನೋದನ್ನು ಇವತ್ತು ಅವರು ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗಿದ್ದಾರೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂಥ ಅನಿಸಿಕೆ. ಅವರಿಗಿದ್ದಂಥ ವ್ಯಕ್ತಿತ್ವ, ಪರ್ಸನಾಲಿಟಿ, ಐಟಿ ಹರಿಕಾರ ಎಸ್.ಎಂ. ಕೃಷ್ಣ ವಿಧಿವಶರಾಗಿದ್ದಾರೆ. ಸದಾಶಿವನಗರದಲ್ಲಿ ಎಸ್.ಎಂ. ಕೃಷ್ಣ ಅವರ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ವ್ಯವಸ್ಥೆ ಕೂಡ ಆಗಿದೆ. ಗುರುವಿನ ಅಂತಿಮ ದರ್ಶನವನ್ನ ಗಣ್ಯಾತಿ ಗಣ್ಯರು ಬಂದು ಪಡೆದುಕೊಳ್ತಿದ್ದಾರೆ. ಎಸ್ಎಂಗೆ ನೆನೆದು ಭಾವುಕರಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಭಾವುಕರಾಗಿದ್ದಾರೆ. ಐಟಿ ಹರಿಕಾರ, ನಾಡು ಕಂಡ ಧೀಮಂತ ರಾಜಕಾರಣಿ, ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರ ಅಗಲಿಕೆಯಿಂದ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಪ್ರಮುಖವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ರಾಜಕೀಯ ಗುರು, ಈಗ ಅವರು ಬೀಗರು. ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರವನ್ನ ನೋಡ್ತಾ ಭಾವುಕರಾಗಿದ್ದಾರೆ. ಕಣ್ಣೀರು ಹಾಕಿರುವ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಎಸ್.ಎಂ. ಕೃಷ್ಣ ಅವರ ರಾಜಕೀಯ ಜೀವನವನ್ನ ನೆನೆದು ಭಾವುಕರಾಗಿದ್ದಾರೆ. ಸ್ಪೀಕರ್ ಯುಟಿ ಖಾದರ್ ಅವರು ಕೂಡ ಎಸ್.ಎಂ. ಕೃಷ್ಣ ಅವರ ರಾಜಕೀಯ ಹಾದಿಯನ್ನ ಮೆಲುಕು ಹಾಕ್ತಾ ಭಾವುಕರಾದರು. ಕೇಂದ್ರದಲ್ಲಿ ನಗರಾಭಿವೃದ್ಧಿ ಸಚಿವರಾಗಿದ್ದರು. ಭಾಳ ಜನ ಹೇಳೋರು ಒಂದು ಕಡೆ ಇಟ್ ಇಸ್ ಅನ್ ಎಕ್ಸಲೆಂಟ್ ಕಾಂಬಿನೇಷನ್. ಕೇಂದ್ರದ ನಗರಾಭಿವೃದ್ಧಿ ಸಚಿವರು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಇಬ್ಬರು ಅದೇ ಥರದ ಸ್ವಭಾವ ಗುಣಗಳನ್ನು ಹೊಂದಿದ್ರು. ರಾಜಕೀಯವಾಗಿ ವಿರೋಧ ಪಕ್ಷದಲ್ಲಿ ಇದ್ದರೂ BJP ಫ್ಯಾಮಿಲಿ ಜೊತೆ ನಿಂತಿದ್ರೆ ಯಾವಾಗಲೂ ಅಷ್ಟೇ. ಅದು ಬಿಫೋರ್ ಅಷ್ಟೇ ಫಾದರ್ ಅವರು ಯಾವಾಗಲೂ ಅವರ ಎಸ್.ಎಂ. ಕೃಷ್ಣ ಮೇಲೆ ಒಂದು ಸಪ್ರೇಟ್ ರೆಸ್ಪೆಕ್ಟ್ ಇರೋದು. ಯಾವಾಗಲೂ ಐ ಥಿಂಕ್ ಅವ್ರು ಯಾವಾಗಲೂ ಹೇಳೋರು ಈ ಥರ ಒಂದು ಸೊಫಿಸ್ಟಿಕೇಟೆಡ್ CM, ಇಲ್ಲಾಂದರೆ ಒಬ್ಬ ಮನುಷ್ಯ ಸೊಫಿಸ್ಟಿಕೇಟೆಡ್ ಆದರೆ ಹೆಂಗಿರ್ಬೇಕಂದ್ರೆ ಎಸ್.ಎಂ. ಕೃಷ್ಣ ಅವ್ರ ಥರ ಇರಬೇಕಂದ್ರೆ ಶಿಸ್ತು, ಅವ್ರು ಮಾಡೋ ಕೆಲಸದಲ್ಲಿ ಇರ್ಬೋದು. ಆಮೇಲೆ ಎಸ್ಪೆಷಲಿ ಈ ಕಿಲಿಂಗ್ ವೀರಪ್ಪನ ಅವ್ರ ಟೈಮ್ನಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ಇದ್ದಿದ್ದು ಯಾವತ್ತೂ ನಾವು ಮರೆಯಲ್ಲ. ಆಮೇಲೆ ಪರ್ಸನಲ್ ನಮಗೂ ಅವ್ರ ಜೊತೆ ಆತ್ಮೀಯತೆ ಇದು. ಅವರ ಸನ್ನಿಲ್ಲ ಇರ್ಬೋದು, ಅವರ ಇಡೀ ಫ್ಯಾಮಿಲಿ ಜೊತೆಲೆಲ್ಲ ಪ್ರೇಮ ಆಂಟಿ ಇರ್ಬೋದು, ಎಲ್ಲ ಜೊತೆಲೂ ಒಂದು ನಂಟಸ್ತನ ಆಯಿತು. ಇವತ್ತು ಖಂಡಿತ ದುಃಖ ಆಗುತ್ತೆ. ಯಾಕಂದರೆ ವಯಸ್ಸು ಎಷ್ಟೇ ಆದ್ರೂ ಹೋದ್ರೆ ಲಾಸ್ ಅಂತ ಲಾಸನ್ನೇ. ಯಾಕಂದರೆ ಇವ್ರು ಹೇಳ್ಬೋದು 92 ಇಯರ್ಸ್ ಆಗಿದೆ, ಬಟ್ ಆದ್ರೂ ಅವ್ರ ಲೈಫ್ ಫುಲ್ಫಿಲ್ ಆಗಿದ್ರೂ ಒಂದು ಮನಸ್ಸಲ್ಲಿ ಒಂದು ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಎಲ್ಲರಿಗೂ, ಒಂದು ಲಾಸ್ನ ಇದು ಮಾಡೋಕ್ಕೆ. ಸೊ ದೇವರು ಶಕ್ತಿ ಕೊಡಲಿ, ಅವರ ಫ್ಯಾಮಿಲಿ ಜೊತೆ ನಾವು ಇರ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. Sir, Karnataka's biggest political stalwart, S.M. Krishna, has unfortunately passed away. Do you remember any moments that you have had with him? The moment whenever we come, I think... the same doctor did for me also. So when I came to meet him, ಮೇಡಮ್ ಹೇಗಿತ್ತು ಮೇಡಮ್ ಅವಾಗ ಅನಂತ್ ಕುಮಾರ್ ಸರ್ ಇದ್ದಾಗ, ಇವರಿದ್ದಾಗ ಯಾವ ರೀತಿ ಕೆಲಸಗಳಾಗ್ತಿತ್ತು ನಿಮ್ಮ ಗಮನಕ್ಕೆ ಏನಾದರೂ ಆ ಮೂಮೆಂಟ್ ಮೇಡಮ್ ಏನಾದರೂ? ಅದೇ ಬೇಕಾದಷ್ಟು ಅಂದರೆ ಬೆಂಗಳೂರು ಅದು ಯಾವಾಗ ಅಂತಂದರೆ ಅಟಲ್ಜಿ ಅವರು ಪ್ರಧಾನಮಂತ್ರಿಗಳಾದ ಪ್ರಾರಂಭದ ದಿನದಲ್ಲಿರ್ಬೋದು, ಇಲ್ಲಿ HAL ಏರ್ಪೋರ್ಟನ್ನು ಅದನ್ನು ಅಂತಾರಾಷ್ಟ್ರೀಯ ವಿಮಾನ ದರ್ಜೆಗೆ ಏರಿಸಿರೋದು, ನಂತರ ಈಗ ದೇವನಹಳ್ಳಿ ಏರ್ಪೋರ್ಟ್ಗೆ ಸಹಿ ಮಾಡೋ ಆ ಸಂದರ್ಭ ಇರ್ಬೋದು, ಅದು ದೇವನಹಳ್ಳಿ ಏರ್ಪೋರ್ಟನ್ನು ಮತ್ತು ಅದನ್ನು ಕಟ್ಟುವಂಥ ದಿನಗಳು, ಮೆಟ್ರೋ ಪ್ರಾರಂಭ, ವಾಲ್ಮೀಕಿ ಅಂಬೇಡ್ಕರ್ ಆವಾಸ್ ಯೋಜನೆ ಅಂಥೇಳಿ 4,500 ಮನೆಗಳ ಸ್ಯಾಂಕ್ಷನ್ ಆಯಿತು. ಬೆಂಗಳೂರಿನಲ್ಲಿ ಸ್ಲಮ್ ಮುಕ್ತ ಬೆಂಗಳೂರು ಮಾಡಬೇಕು ಅಂಥೇಳಿ
ಹೀಗೆ ಪ್ರತಿ ಸಂದರ್ಭದಲ್ಲೂ ಅವರ ಒಡನಾಟ ಇತ್ತು. ಕಾವೇರಿಯ ಒಂದು ಸೊಲ್ಯೂಷನ್ ಕೊಡಬೇಕು, ಭಾಳ ಸಮಸ್ಯೆ ಆಗ್ತಾಯಿತ್ತು. ಪ್ರತಿ ವರ್ಷ ಒಂದು ದೊಡ್ಡ ಗಲಾಟೆ ಕಾವೇರಿ ಬಗ್ಗೆ. ಅದಕ್ಕೆ ಸ್ವತಃ ಎಸ್ ಎಂ ಕೃಷ್ಣ ಅವರು ದೆಹಲಿಗೆ ಬಂದಾಗೆಲ್ಲ ಅನಂತಕುಮಾರ್ ಅವರು ಅಟಲ್ಜಿ ಅವ್ರ ಜೊತೆಗೆ ಶ್ರೀಮತಿ ಜಯಲಲಿತಾ ಅವ್ರನ್ನ ಕರೆದು ಮಾತುಕತೆ ಸಂಧಾನ ನಡೆಸೋದು, ನಂತರ ಅದಕ್ಕೊಂದು ಟ್ರಿಬ್ಯುನಲ್ ಮಾಡಿದ್ದು, ಲೀಗಲ್ ಫೈಟ್ ಮಾಡೋದು. ಯಾಕಂದರೆ ಬರೀ ಸಂಧಾನದಿಂದ ಆಗಲ್ಲ, ಇದನ್ನು ಲೀಗಲಿ ಅದಕ್ಕೊಂದು ಉಪಾಯ ಕೊಡುವಂಥದ್ದಿರ್ಬೋದು. ಅದಾದ ಮೇಲೆ ಒಂದು ಅದಮ್ಯ ಚೇತನ ಸ್ಥಳ. ನಂತರ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಆಗಿರುವಂಥ ಸಂದರ್ಭದಲ್ಲಿ ಇಡೀ ದೇಶ ಶೋಕದಲ್ಲಿತ್ತು. ಏನು ಮಾಡಬೇಕು ಅಂತ ಇಲ್ಲದೆ ಇರೋವಂಥ ಸಂದರ್ಭದಲ್ಲೂ ಅನಂತಕುಮಾರ್ ಅವರು, ಎಸ್ ಎಂ ಕೃಷ್ಣ ಅವರ ಅಳಿಯ ಸಿದ್ಧಾರ್ಥ ಅವರಿಬ್ಬರು ಸೇರಿ ಎಸ್ ಎಂ ಕೃಷ್ಣ ಅವರು 3 ಜನ ಸೇರಿ ಇದು ನೋಡಿ ಯಾವುದು ಅಸಾಧ್ಯ ಅಂತ ಆಗೋಗಿತ್ತು. ರಾಜ್ಕುಮಾರ್ ಅವರು ಸಿಗುತ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಅವ್ರನ್ನ ಹುಡುಕಿ ಸುರಕ್ಷಿತವಾಗಿ ವಾಪಸ್ ತಂದಿರುವಂಥದ್ದು. ಈ ಥರ ಒಟ್ಟಿಗೆ ಸಹೋದರರ ರೀತಿ, ಒಂದೇ ಪಕ್ಷದವರ ರೀತಿಯಲ್ಲಿ ಅವರಿಬ್ಬರು ಕೆಲಸ ಮಾಡ್ತಾಯಿದ್ರು. ನಂತರ ಅನಂತಕುಮಾರ್ ಅವರು ಅವ್ರನ್ನ BJPಗೂ ಕರೆದು ತಂದಿದ್ದು. ಹೀಗೆ ಭಾಳ ಆತ್ಮೀಯ ಒಡನಾಟ BJP ಅವರು ಇದ್ದಾರೆ. ಎಸ್ ಎಂ ಕೃಷ್ಣ ಅಗಲಿಕೆಗೆ ಎಚ್ ವಿಶ್ವನಾಥ್ ಕೂಡ ಸಂತಾಪ ಸೂಚಿಸಿದ್ದಾರೆ. ನಾವು ವಿದ್ಯಾರ್ಥಿಗಳಿದ್ದಾಗ ಎಲೆಕ್ಷನ್ ಕ್ಯಾಂಪೇನ್ಗೆ ಹೋಗ್ತಾ ಇದ್ವಿ ಅನ್ನುವಂತಹ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಅವರ ಸಂಪುಟದಲ್ಲಿ ನನಗೆ ಒಂದು ಸ್ಥಾನವನ್ನ ಕೂಡ ನೀಡಿದ್ರು ಅನ್ನೋದನ್ನ ನೆನಪು ಮಾಡಿಕೊಂಡಿದ್ದಾರೆ. ಸರ್ಕಾರದ ಆದ್ಯತೆಗಾಗಿ ನನಗೆ ಆ ಸ್ಥಾನವನ್ನ ನೀಡಿದ್ರು, ಆಗ ಶಿಕ್ಷಣದಲ್ಲಿ ಒಂದು ಕ್ರಾಂತಿ ಆಯಿತು ಅಂತ ಎಚ್ ವಿಶ್ವನಾಥ್ ನೆನಪು ಮಾಡ್ಕೊಳ್ತಿದ್ದಾರೆ. ಎಸ್ ಎಂ ಕೃಷ್ಣ ಅವರನ್ನ ಬಿಸಿಯೂಟದ ವ್ಯವಸ್ಥೆಯನ್ನು ಕೂಡ ಅವರೇ ಜಾರಿಗೆ ತಂದ್ರು ಅನ್ನೋದನ್ನ ಕೂಡ ಎಚ್ ವಿಶ್ವನಾಥ್ ನೆನಪು ಮಾಡಿಕೊಂಡಿದ್ದಾರೆ. ಬಹಳ ಅತ್ಯಾಪ್ತರು. ರಾಜಕೀಯವಾಗಿ ಎಸ್ ಎಂ ಕೃಷ್ಣ ಅವರ ಮೇಲೆ ಅಪಾರ. ಎಸ್ ಎಂ ಕೃಷ್ಣ ನಿಧನ ಆಗಿರುವಂಥದ್ದು ಅವರ ಜೊತೆ ಸಾಕಷ್ಟು ಒಡನಾಟ ಹೊಂದಿದ್ದಂಥ ಮತ್ತು ಅವರ ಸಚಿವ ಸಂಪುಟದಲ್ಲಿ ಸಹೋದ್ಯೋಗಿ ಆಗಿದ್ದಂಥ ಮತ್ತು ಅವರ ವಿಚಾರಣೆ ಸಾಕಷ್ಟು ಬಲ್ಲಂತಹ ಎಚ್ ವಿಶ್ವನಾಥ್ ಅವರು ನಮ್ಮ ಜೊತೆ. ಬಹುಶಃ ಎಸ್ ಎಂ ಕೃಷ್ಣ ಅವರ ಬಗ್ಗೆ ಎಚ್ ವಿಶ್ವನಾಥ್ರಿಗಷ್ಟು ಗೊತ್ತಿರುವಂಥದ್ದು ಮತ್ತು ಗೊತ್ತಿಲ್ಲದೇ ಇರುವಂಥ ಒಂದಷ್ಟು ಸಂಗತಿಗಳು ಕೂಡ ಯಾರಿಗೂ ಗೊತ್ತಿಲ್ಲ, ಆ ಮಟ್ಟಿಗೆ ಇರುವಂಥದ್ದು. ಸರ್, ಎಸ್ ಎಂ ಕೃಷ್ಣ ಫಸ್ಟ್ ನಿಧನ ಆಗಿರುವಂಥದ್ದು ಎಲ್ಲ ಕಡೆ ಸಂತಾಪ ಇರುವಂಥದ್ದು. ನೀವು ಅವ್ರ ಜೊತೆ ಭಾಳಷ್ಟು ಅಂದರೆ ಒಡನಾಟ ಇದ್ದಂತು. ಏನನ್ಸುತ್ತೆ ಅವ್ರ ಜೊತೆ ಸಾಕಷ್ಟು ಒಡನಾಟ ಇದ್ದಂತು? ನಾವೆಲ್ಲ ಸ್ಟೂಡೆಂಟ್ಸ್ಗಳಾಗಿದ್ದಾಗ ಅವ್ರ ಎಲೆಕ್ಷನ್ ಕ್ಯಾಂಪೇನ್ಗೆಲ್ಲ ಹೋಗ್ತಾ ಇತ್ತು. ಹಾಗಾಗಿ ಅವರು ಮುಖ್ಯಮಂತ್ರಿ ಆದಾಗ ನನ್ನನ್ನು ಅವರ ಸಂಪುಟದಲ್ಲಿ ಸಚಿವ ಸಹೋದ್ಯೋಗಿಯಾಗಿ ನೇಮಿಸಿಕೊಂಡ್ರು. ಅವಾಗ ನನಗೆ ಶಾಲಾ ಶಿಕ್ಷಣ ಮಂತ್ರಿ ಕೊಟ್ಟರು. ಜೊತೆಲಿದ್ದವರೆಲ್ಲ, ಏನು ಸರ್ ಈ ಮಂತ್ರಿ ಕೊಟ್ಟಿದ್ದೀರಿ ಅವ್ರಿಗೆ, ಭಾಳ ಯಾವ್ದಾರು ಇನ್ನೂ ಒಳ್ಳೆ, ಇದಕ್ಕಿಂತ ಒಳ್ಳೇದು ಯಾವುದು? ಯಾಕೆಂದ್ರೆ ನನ್ನ ಆದ್ಯತೆ, ನನ್ನ ಸರ್ಕಾರದ ಆದ್ಯತೆ ಅಕ್ಷರ ಮತ್ತು ಆರೋಗ್ಯ. ಹಾಗಾಗಿ ವಿಶ್ವನಾಥ್ಗೆ ಅಕ್ಷರದ ಕೊಟ್ಟಿದ್ದೀರಿ. ನಾನು ಕೂಡ ಅದನ್ನು ಸಂತೋಷವಾಗಿ ಒಪ್ಪಿಕೊಂಡು, ಬಹುಶಃ ನಾವು ಶಿಕ್ಷಣದಲ್ಲಿ ಅವ್ರ ಕಾಲದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಯಿತು.